ಮಾಂಸದ ಕ್ಯಾನ್ಸರ್ ತುಂಬ ರೇರ್. ನಾವು 100 ಕ್ಯಾನ್ಸರ್ನ ತಗೊಂಡ್ರೆ ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಆಗುವಂಥ ಕ್ಯಾನ್ಸರ್ 1-3% ಮಾತ್ರ. ಸೊ ಈ ಥರ ರೇರ್ ಕ್ಯಾನ್ಸರ್ ಆಗಿರೋದ್ರಿಂದ ಇದಕ್ಕೆ ಫೆಸಿಲಿಟೀಸ್ ಟ್ರೀಟ್ಮೆಂಟು ಎಲ್ಲ ಕಡೆನೂ ಅವೈಲಬಲ್ ಇಲ್ಲ. ಬಟ್ ಏನಂತಂದರೆ ಈಗ ಒಂದು 15-20 ವರ್ಷದ ಹಿಂದೆ ತೊಗೊಂಡ್ರೆ ಈ ಕ್ಯಾನ್ಸರ್ಗಳು ಆದರೆ ಪೇಷಂಟಿಗೆ ಡೈರೆಕ್ಟಾಗಿ ಕಾಲು ತೆಗೆಯುವಂಥದ್ದು ಅಥವಾ ಕೈ ತೆಗೆಯುವಂಥ ಆಪ್ರೇಷನ್ ಆಗ್ತಿತ್ತು. ಬಟ್ ಈ ಥರ ಕ್ಯಾನ್ಸರ್ ಬಂದರೆ ಡಾಕ್ಟರ್ ಹೇಳ್ಬಿಡ್ತಾರೆ ನೀವು ಬದುಕಲ್ಲವ್ವ ಟ್ರೀಟ್ಮೆಂಟ್ ತಗೊಂಡ್ರೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತಿರ್ತಿದ್ರು. ಆದರೆ ಈಗ ಲಾಸ್ಟ್ 15-20 ವರ್ಷದಲ್ಲಿ ಇದರ ಟ್ರೀಟ್ಮೆಂಟಲ್ಲಿ ಮತ್ತು ಸರ್ಜರಿಯಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಇವತ್ತು ನಾವು 90-95% ಪೇಷಂಟಲ್ಲಿ ಕೈ ಅಥವಾ ಕಾಲು ಉಳಿಸುವಂಥ ಆಪರೇಷನ್, ಬರೀ ಕೈ ಮತ್ತು ಕಾಲು ಉಳಿಸುವಂಥ ಆಪರೇಷನ್ ಅಲ್ಲ, ಅದರಿಂದ ಅವ್ರು ನಾರ್ಮಲ್ ಲೈಫ್ಗೆ ಹೋಗುವಂಥ ಅವ್ರನ್ನ ನಾವು ನಾರ್ಮಲ್ ಲೈಫ್ಗೆ ಸಮಾಜಕ್ಕೆ ನಾವು ಅವ್ರನ್ನ ಬಿಡ್ಬೋದು. ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸು, ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ತಮ್ಮ ಕೆಲಸಗಳನ್ನು ಮಾಡೋದು ಎಲ್ಲನೂ ಮಾಡ್ಬೋದು. ಮತ್ತು ಇನ್ನೊಂದೇನಂದರೆ ಈ ಮೂಳೆ ಕ್ಯಾನ್ಸರ್ ಆಗುವಂಥದ್ದು ಈ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ. ನಾವು 10-30 ವರ್ಷದಲ್ಲಿ ಈ ಮೂಳೆ ಕ್ಯಾನ್ಸರ್ನ ನಾವು ತುಂಬ ಜಾಸ್ತಿ ಕಾಣ್ತೀವಿ. ಸೊ ಈ ಮಕ್ಕಳಿಗೆ ನಾವು ಕರೆಕ್ಟಾಗಿ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ 60-80% ಪೇಷಂಟ್ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅಂದರೆ 90%ಗಿಂತ ಜಾಸ್ತಿ ಪೇಷಂಟ್ ನಾವು ಅವ್ರ ಕೈ ಅಥವಾ ಕಾಲನ್ನು ಉಳಿಸ್ಬೋದು. ಮತ್ತು 60-80% ಪೇಷಂಟಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅವರು ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗ್ಬೋದು, ಬೇರೆ ಮಕ್ಕಳ ಜೊತೆ ಆಟ ಆಡ್ಬೋದು. ನಮ್ಮ ಎಷ್ಟು ಪೇಷಂಟ್ಗಳು ಈಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಮಾಡಲಿಂಗಲ್ಲಿದ್ದಾರೆ, ಏರೋಸ್ಪೇಸ್ ಇದ್ದಾರೆ. ಸೊ ಈ ಥರ ಕ್ಯಾನ್ಸರ್ ಬಂದರೆ ಅಲ್ಲಿಗೆ ಲೈಫ್ ಎಂಡ್ ಅಲ್ಲ, ಅಥವಾ ಕೈ ಅಥವಾ ಕಾಲು ತೆಗಿಬೇಕು ಅನ್ನೋದೇ ಇಲ್ಲ. ಸೊ ಈಗ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಈ ಥರ ಮಾಹಿತಿ ಮೇನೇನಂದರೆ ಜನಕ್ಕೆ ಗೊತ್ತಿಲ್ಲ. ಸೆಕೆಂಡ್, ಜನಕ್ಕಿಂತ ಮತ್ತು ಇವನ್ ನಮ್ಮ ರೆಗ್ಯುಲರ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ಗೂ ಈ ಥರ ಟ್ರೀಟ್ಮೆಂಟ್ ಒಂದು ಅವೈಲಬಲ್ ಇದೆ. ಇದನ್ನು ನಾವು ಪೇಷಂಟ್ನ ಉಳಿಸ್ಬೋದು, ಇದನ್ನು ನಾವು ಪೇಷಂಟ್ನ ಗುಣಪಡ್ಬೋದು ಅನ್ನೋ ವಿಚಾರ ಜನಕ್ಕೆ ತಿಳಿದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರೆಸ್ ರಿಲೀಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಿಮ್ಮ ಮೂಲಕ ಇದು ನಾವು ಪೇಷಂಟ್ಗಳಿಗೆ ರೀಚ್ ಆಯಿತು ಅಂತಂದರೆ ನಾವು ಎಷ್ಟೊಂದು ಪೇಷಂಟ್ಗಳನ್ನ ಲೈಫ್ನ ಉಳಿಸ್ಬೋದು, ಅವರ ಕೈ ಮತ್ತು ಕಾಲುಗಳನ್ನು ಉಳಿಸುವಂಥ ಟ್ರೀಟ್ಮೆಂಟನ್ನು ಮಾಡ್ಬೋದು. ಸೊ ದಟ್ ಈಸ್ ದ ಮೇನ್ ಇದು. ಮತ್ತು ನೀವು ತುಂಬ ಅನ್ಕೊಂಡಿರ್ಬೋದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಖರ್ಚು ತುಂಬ ಆಗ್ತದೆ, ನಮ್ಮ ಈ ಕಡೆ ಜನಕ್ಕೆ ಅಫೋರ್ಡಬಿಲಿಟಿ ಇರೋದಿಲ್ಲ, ಅವರು ಬೆಂಗಳೂರು ಬಂದು ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕಾಗುತ್ತಾ ಅನ್ನೋವಂಥ ಕ್ವಶನ್ನು ಎಲ್ಲರಲ್ಲೂ ಇರುತ್ತೆ. ಬಟ್ ಏನಂತಂದರೆ ಈಗ ಗೌರ್ಮೆಂಟ್ ಯೋಜನೆಗಳು ತುಂಬ ಇದೆ. ಅದೇ ಥರ ನಾನು ಏನಂತ ಹೇಳಿದ್ರೆ ಈ ಕ್ಯಾನ್ಸರ್ಗಳು ಪೀಡಿಯಾಟ್ರಿಕ್ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಆಗೋದ್ರಿಂದ ನಮಗೆ ಲಾಟ್ ಆಫ್ NGOs ಮತ್ತು ಸೊಸೈಟೀಸ್ ಮತ್ತು ಫೌಂಡೇಶನ್ಸಿಂದ ಫಂಡ್ ಸಿಗೋದ್ರಿಂದ ಈ ಕ್ಯಾನ್ಸರ್ನ ನಾವು ಈ ಗೌರ್ಮೆಂಟ್ ಯೋಜನೆಗಳನ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ನಾವು ಫ್ರೀಯಾಗಿ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಸೊ ಈ ಥರ ನಮ್ಮ ಹತ್ರ ಫೆಸಿಲಿಟೀಸ್ ಇದ್ದು ಈ ಥರ ನಮಗೆ ಸಪೋರ್ಟ್ ಇದ್ದಾಗ ನಾವು ಪೇಷಂಟನ್ನ ಕಳ್ಕೊಳ್ಳೋದು ಅಥವಾ ಕೈ ಅಥವಾ ಕಾಲನ್ನು ನಾವು ತೆಗೆಯೋದನ್ನ ತಡೆದ್ರೆ ನಮಗೆ ಅದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ಇಲ್ಲಿ ನಮ್ಮ ಒಬ್ಬರು ಪೇಷಂಟ್ ಇದ್ದಾರೆ, ಸೋಮ್ಲಿಂಗ್ ಅಂತ. ಅವ್ರಿಗೆ ಒಂದು ಇವಿಂಗ್ ಸಾರ್ಕೋಮಾ ಅನ್ನೋವಂಥದ್ದು ಮೈಗ್ರೇಟ್ ಕ್ಯಾನ್ಸರ್ ಶೋಲ್ಡರ್ ಮೂಳೆಯಲ್ಲಿ ಆಗಿತ್ತು. ಸೊ ಅದು ಕ್ಯಾನ್ಸರ್ ತುಂಬ ಬೆಳೆದು ಆಲ್ಮೋಸ್ಟ್ ಕೈಯೆಲ್ಲ ಫುಲ್ ಉತ್ಕೊಂಡ್ಬಿಟ್ಟು. ಸೊ ನಾವು ಕೀಮೊಥೆರಪಿ ಕೊಟ್ಟು ಗೆಡ್ಡೆ ಎಲ್ಲ ಫುಲ್ ಶ್ರಿಂಕ್ ಆದಮೇಲೆ ಕೈ ಉಳಿಸೋವಂಥ ಸರ್ಜರಿನ ಮಾಡಿ ಮತ್ತೆ ವಾಪಸ್ ಕೀಮೊಥೆರಪಿನ ಕೊಟ್ಟಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಸರ್ಜರಿ ಆಗಿ ಆಲ್ಮೋಸ್ಟ್ 1 to 2 years ಆಗಿ ಬಂದದ್ದು. ಸೊ ಈಸ್ ಡೂಯಿಂಗ್ ವೆಲ್. ಸೊ ಈ ಭಾಗದ ಪೇಷಂಟ್. ಸೊ ಮತ್ತು ಈ ಥರ ಈ ಏರಿಯಾದಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಸೈಡಲ್ಲಿ ಈ ಥರ ಪೇಷಂಟ್ಸ್ ತುಂಬ ಇದ್ದು ಅವ್ರಿಗೆ ಈ ಕ್ಯಾನ್ಸರ್ಗಳಿಗೆ ಗುಣ ಆಗುತ್ತೆ ಅನ್ನೋ ಒಂದು ಆ ಮಾಹಿತಿನೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮೆಲ್ಲರ ಮೂಲಕ ಈ ಮಾಹಿತಿ ನಾವು ಪೇಷಂಟ್ಗೆ ರೀಚ್ ಮಾಡಿದ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಅಂತ ಅನ್ಕೊಂಡು. ಡಾಕ್ಟರ್ಸ್ ಈ ಕ್ಯಾನ್ಸರ್ಗಳಿಗೆ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್ ಅಲ್ಲ ಆದರೆ ಕ್ಯಾನ್ಸರ್ ಬರೋಕ್ಕಿಂತ ಟೆಸ್ಟ್ಗಳನ್ನ ಮಾಡಿ ಕ್ಯಾನ್ಸರ್ ಬರುತ್ತೆ ಇಲ್ವಾ ಅಂತ ಕಂಡುಹಿಡಿಬೋದು. ಆದರೆ ಮೂಳೆ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಇರೋದಿಲ್ಲ. ಇದರಲ್ಲಿ ಸಿಂಟಮ್ಸ್ ಹೆಂಗೆ ಅಂತಂದರೆ ಮಕ್ಕಳಿಗೆ ನೋವು, ಈಗ ಯೂಶಲಿ ಏನೇ ಸಣ್ಣ ಪುಟ್ಟ ಏಟಾಯಿತು ಅಂದರೆ 1 ವಾರ 2 ವಾರಕ್ಕೆ ನೋವು ಕಡಿಮೆ ಆಗುತ್ತೆ. ಆದರೆ ನೋವು ಕಡಿಮೆ ಆಗ್ತಾನೆ ಇಲ್ಲ, ಅದು ಹಾಗೆ ಜಾಸ್ತಿ ಆಗ್ತಾ ಇದೆ. ಅಥವಾ ಮೂಳೆಯಲ್ಲಿ ಊತ ಬಂದಿದೆ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೆ. ಅಥವಾ ಸಣ್ಣ ಪುಟ್ಟ ಆಟ ಆಡಬೇಕಾದ್ರೆ ಮೂಳೆ ಮುರಿದ್ರೆ, ಯೂಶಲಿ ಮೂಳೆ ತುಂಬ ಸ್ಟ್ರಾಂಗ್, ಸೊ ಈಸಿಯಾಗಿ ಮುಗಿಯೋದಿಲ್ಲ. ಈಗ ಸಣ್ಣ ಕ್ರಿಕೆಟ್ ಆಡಬೇಕಾದ್ರೆ ಮೂಳೆ ಮುರಿತು, ಅಥವಾ ಸ್ಕೂಲಲ್ಲಿ ಯಾರೋ ಈಗ ತಳ್ಳಿದ್ರು ಮೂಳೆ ಮುರಿತು, ಹಂಗಂದರೆ ಮೂಳೆ ವೀಕ್ ಆಗಿರುತ್ತೆ. ಏನಕ್ಕೆ ಮೂಳೆ ವೀಕ್ ಆಗಿದೆ ಅಂತಂದರೆ ಒಳಗಡೆ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಇದೆ. ಈ ಥರ ಸಣ್ಣ ಮೇನ್ 3 ಸಿಂಪ್ಟಮ್ಸ್
ಮತ್ತು ಸ್ವೆಲ್ಲಿಂಗ್ ಅಂತಂದರೆ ಸಣ್ಣ ಪುಟ್ಟ ಏಟಿನಿಂದ ಮೂಳೆ ಮುರಿಯುವಂಥದ್ದು. ಸೊ ಈ ಥರ ಆಯಿತು ಅಂತಂದರೆ ಬೋನ್ ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡ್ತೀವಿ. ಆಲ್ವೇಸ್ ಒಂದು ಸಣ್ಣ ಎಕ್ಸ್ರೇ ಮಾಡಿಸಿದ್ರೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯಾ ಇಲ್ಲ. ಸಣ್ಣ ಒಂದು ಎಕ್ಸ್ರೇ ಮಾಡಿಸಿದ್ರೆ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಕೆಲವು ನಾವು ಟೆಸ್ಟ್ಗಳನ್ನ ಮಾಡ್ತೀವಿ, ಬಯಾಪ್ಸಿ ಟೆಸ್ಟ್ ಅಂತ, ಹಂಗಂದ್ರೆ ಸ್ಮಾಲ್ ಆ ಸೆಲ್ಸ್ನ ತಗೊಂಡು. ನಾರಾಯಣ ಹೆಲ್ತ್ ಸಿಟಿ ಅಥವಾ ನಾರಾಯಣ ವಿದ್ಯಾಲಯ ಅಂತ ನೀವೇನು ಕೇಳಿದ್ದೀರಾ, ಅಲ್ಲಿಂದ ಬಂದಿದ್ದೀವಿ. ನನ್ನ ಹೆಸರು ಡಾಕ್ಟರ್ ವಿನೂರಾಜ್. ನಾನು ಬೆನ್ನು ಮೂಳೆ ತಜ್ಞ. ನಾನು ಮುಂಚೆ ನನ್ನ ಟ್ರೈನಿಂಗ್ನಲ್ಲಿ ಮೂಳೆ ತಜ್ಞ. ಅದಾದ ನಂತರ ಬೆನ್ನು ಮೂಳೆ ಮೇಲೇ ಸುಮಾರು ಒಂದು 15 ವರ್ಷದಿಂದ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಆರ್ಥೋಪೆಡಿಕ್ ಅಂದರೆ ಮೂಳೆ, ಎಲುಬು, ಕೀಲು ಇದರದ್ದು ಟ್ರೀಟ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದೊಂದು ಭಾಗದ ಟ್ರೀಟ್ಮೆಂಟ್ಗೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಇಲ್ಲ. ನಾನು ಬೆನ್ನು ಮೂಳೆ ಮಾತ್ರ ನೋಡ್ಬೋದು. ಬೆನ್ನು ಮೂಳೆ ಅಂದರೆ ಕತ್ತಿನಿಂದ ಹಿಡಿದು ಸೊಂಟದವರೆಗೂ ಇರುವಂಥ ಬೆನ್ನು ಮೂಳೆಯಲ್ಲಿ ಏನೇ ತೊಂದರೆ ಇದ್ದರೂ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 80 ವರ್ಷದಿಂದ ಇರೋವರೆಗೂ ಅವರಿಗೆ ಟ್ರೀಟ್ಮೆಂಟು ಬೇರೆ ಬೇರೆ ಕಾರಣಗಳಿಗೆ ನಮ್ಮಲ್ಲಿ ಬರ್ತದೆ. ಮುಖ್ಯವಾಗಿ ನಮಗೆ ತುಂಬ ಖುಷಿ ಕೊಡುವಂಥದ್ದು ಒಂದೇನು ಅಂತಂದರೆ ಮಕ್ಕಳಲ್ಲಿ ಮಾಡುವಂಥ ಟ್ರೀಟ್ಮೆಂಟ್. ಕೆಲವರಿಗೆ ನಿಮಗೆ ಬೆನ್ನು ಮೂಳೆ ವಕ್ರವಾಗಿರುತ್ತೆ, ಬಾಗಿರುತ್ತೆ. ಅವರು ಸಣ್ಣ ವಯಸ್ಸಿನಲ್ಲೇ ಅದು ಶುರು ಆಗಿರುತ್ತೆ. ಅದಾದ ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ 2 ವರ್ಷದಲ್ಲೇ ಕಾಣಿಸ್ಕೊಡುತ್ತೆ, ಅದು ಮುಂದೆ ಬೆಳೀತಾ ಹೋಗುತ್ತೆ. ಇನ್ನು ಕೆಲವರಲ್ಲಿ 10 ವರ್ಷಕ್ಕೆ ಕಾಣಿಸ್ಕೊಂಡು ಇದ್ದಕ್ಕಿದ್ದಂತೆ ಬೆಳೆದು ಹೆಚ್ಚಾಗುತ್ತೆ. ಕೆಲವರಲ್ಲಿ ನೀವು ನೋಡಿರ್ತೀರ, ಅವರು ಈಗ ಬಾಗಿ ನಿಂತಿರ್ತಾರೆ, ಅಥವಾ ಅವರು ಸೊಂಟ ಮೇಲೆ ಕೆಳಗೆ ಆಗಿರುತ್ತೆ, ಅಥವಾ ಕಾಲು ಬೇರೆ ಬೇರೆ ಲೆಂತ್ ಇರೋ ಥರ ಕಾಣುತ್ತೆ. ಅಂಥ ಮಕ್ಕಳಲ್ಲಿ ಸರಿಯಾದ ಸಮಯದಲ್ಲಿ ನಾವು ಈ ತೊಂದರೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇರೆ ಏನು ತೊಂದರೆಗಳಿಲ್ಲ, ಬರೇ ಬೆನ್ನು ಮೂಳೆ ಮಾತ್ರ ಬಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಿಂದ ಅವರಿಗೆ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಅವರು ಮುಂದೆ ನಾವು ಅವರ ಜೀವನನ ಸಾಮಾನ್ಯವಾಗಿ ನಡೆಸೋದಕ್ಕಾಗುತ್ತೆ. ಕೆಲವು ಸಾರಿ ಮಕ್ಕಳಿಗೆ ಬೆನ್ನು ಮೂಳೆ ಬಾಗಿದೆ ಅಂದಾಗ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಒಂಥರ ಸಂಕೋಚ ಆಗುತ್ತೆ, ಯಾರ ಜೊತೆ ಆಡೋದಕ್ಕೆ ಸಂಕೋಚ ಆಗುತ್ತೆ. ಇದೆಲ್ಲ ಇರುವಾಗ ನಾವು ಅವರಿಗೆ ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿ ಅವರು ಸಾಮಾನ್ಯ ಜೀವನ ನಡೆಸೋದು. ನಮ್ಮಲ್ಲಿ ಕೆಲವು ಮಕ್ಕಳು ಬರ್ತಾರೆ, ಅವರು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏರ್ ಲಾಸ್ ಏನು ಟ್ರೀಟ್ಮೆಂಟ್ ಅವೈಲಬಲ್ ಇಲ್ಲ. ಸೊ ಯಾವ